ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನನ್ನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ನಾನು ಹುಬ್ಳಿಗೆ ಹೊರಟಿದ್ದೀನಿ. ಹುಬ್ಳಿಗೆ ಯಾಕಂತಂದರೆ ಫಸ್ಟು ಎಲ್ಲಮ್ಮನ ದರ್ಶನ ಮಾಡಿಕೊಂಡು, ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಎಲ್ಲಮ್ಮನ ದರ್ಶನ ಮಾಡಿಕೊಂಡು ಆಮೇಲಿಂದ ನಮ್ಮ ಪುಟ್ಟು ಎಲ್ಲಮ್ಮನ ನೋಡೋಕೆ ಹೋಗ್ತಿದ್ದೀವಿ. ಸೊ ನನ್ನ ಮೈದಿನ ಮಗಳಿಗೆ ನೋಡೋಕೆ ಹೋಗ್ತಿದ್ದೀವಿ. ಆಗಲೇ ನೆಕ್ಸ್ಟ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಮಗು ಆಗಿತ್ತು ಅಂತ. ಸೊ ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಬೇಗ ಮನೆಗೆ ಹೋಗಿ ಮಗು ನೋಡಿಕೊಂಡು ರಿಟರ್ನ್ ಬರೋಣ ಅಂತ ಹೋಗ್ತಿದ್ದೀವಿ. ಸೊ ಇವಾಗ ನಿಲ್ಲಿಸಿದ್ವಿ ಇಲ್ಲಿ ಊಟಕ್ಕೆ. ಸೊ ಅದಕ್ಕೆ ಇವಾಗ ಟೈಮ್ ಸಿಕ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ಊಟ ಮಾಡೋಣ. ನೋಡಿ, ನನ್ನ ಹೆಂಡತಿ ದುಡ್ಡು ಜಾಸ್ತಿ ಖರ್ಚಾಗಬಾರ್ದು ಅಂತ ಮನೆಯಿಂದ ಚಪಾತಿ, ಬಾತು, ಮೊಸರು ಬಜ್ಜಿ, ಬೆಂಡೆಕಾಯಿ, ಕೈಯಾನ್ಗೆ ಕೆಮ್ಮಲು ಆಗಿಬಿಟ್ಟು ಗಂಟ್ಲು ಇನ್ಫೆಕ್ಷನ್ ಆಗಿದೆ. ಈಗ ನಾವು ಆಂಟಿಬಯೋಟಿಕ್ ಟಾನಿಕ್ ಹಾಕಿದಾಗ 1-2 ಅವರ್ ಮಲಗಿಕೊಂಡಿದ್ದ. 1 ಅವರ್ ಅಷ್ಟೇ. 1 ಅವರ್ ಮಲಗಿದ್ದ ಅಂತೆ. ಅವ್ರು ಕೊಳಾಯಿ ಬಿಡಕ್ಕೆ ಹೋಗಿದ್ದಾರೆ. ಇವತ್ತು ಹೀಗೆ ಊಟ ಮಾಡೋದ್ರಿಂದ ಏನಾಗ್ತೆ ಹೀಗೋ ಉಂಟೆ. ಸೊ ಊಟ ಎಲ್ಲ ಆಯ್ತು. ಇವಾಗ ಮತ್ತೆ ಜರ್ನಿ ಶುರು ಮಾಡ್ತಾ ಇದ್ದೀವಿ. ನಮ್ಮ ಪಯಣ ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡು. ಇಲ್ಲೇ ಟಿಕೆಟ್ ತೊಗೊಂಡೋಗೋದು. ಇದೊಂದು ರೋಡು ಸಿಟಿ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ಸಿಗೆ ಮಾತ್ರ ಇದೊಂದು ರೋಡು. ಆ ಕಡೆ ನಾರ್ಮಲ್ ವೆಹಿಕಲ್ಸ್ ಓಡಾಡೋಕ್ಕೆ. ಸೊ ಇದು ಮಾತ್ರ ಸಿಟಿ ಬಸ್ಸಿಗೆ ಮಾತ್ರ ಓಡಾಡೋಕ್ಕೆ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಟಿಕೆಟ್ ಕೌಂಟರ್. ಸೊ ನಾವು ಧಾರವಾಡಲ್ಲಿ ರೌಂಡ್ಸ್ ಹೊಡಿತಾ ಇದ್ವಿ. ಏನಾದ್ರು ಚಾಟ್ ಸಿಕ್ಕಿದ್ರೆ ತಿನ್ಕೊಂಡು ಹೋಗೋಣ ಅಂತ. ಟೈಮ್ ಇದೆ ಇನ್ನು. ಇಲ್ಲಿ ಗಣಪತಿ ಕೂರಿಸಿದ್ದಾರೆ. ಸೊ ಅದನ್ನ ನೋಡೋಕೆ ಬಂದಿದ್ದೀವಿ ಇವಾಗ. ಸೊ ಈ ಕಡೆ ಹೋದರೆ ಗಣಪತಿ ಕೂರಿಸಿದ್ದಾರೆ, ನೋಡಬೇಕು. ಸೌದತ್ತಿ ಎಲ್ಲಮ್ಮನಿಗೆ ಡೈರೆಕ್ಟ್ ಹೋಗಲಿಲ್ಲ ನಾವು. ಧಾರವಾಡಲ್ಲಿ ಸ್ಟೇ ಮಾಡಿದ್ದೀವಿ. ಇಲ್ಲಿಂದ 1 ಅವರ್ ಸೌದತ್ತಿ ಎಲ್ಲಮ್ಮ. ಸೊ ಬೆಳಗ್ಗೆಗೆ ಬಿಡ್ತೀವಿ ದರ್ಶನ ಮಾಡೋಕ್ಕೆ. ಈಗ ದೇವಸ್ಥಾನ ಇದು ಗಣಪತಿ ನೋಡೋಣ ಬನ್ನಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡದಾಗಿದೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಧಾರವಾಡದಿಂದ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಇದು ಯಾವ ಏರಿಯಾದಲ್ಲಿ ಬರುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ಗೊತ್ತಿಲ್ಲ ಯಾವ ಏರಿಯಾ ಅಂತ. ಚಾಟ್ ಸ್ಟ್ರೀಟಿಗೆ ಬಂದಿದ್ದೀವಿ. ಧಾರವಾಡ ಚಾಟ್ ಸ್ಟ್ರೀಟ್ಗೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನಾವು ಇವಾಗ ಗಿರ್ಮಿಟ್ ಮತ್ತು ವಡಾಪಾವ್ ಟೇಸ್ಟ್ ನೋಡ್ತಾ ಇದ್ದೀವಿ. ಇದೆ ಗಿರ್ಮಿಟ್ಟು. ಸೊ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸ್ವೀಟ್ ಟೇಸ್ಟ್ ಹೆಂಗಿದೆ? ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಮಿಕ್ಸ್. ನೈಟು ಗಣಪತಿ DJ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ಕೊಂಡ್ಬಂದು ಮಲ್ಕೊಂಡಿದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಧಾರವಾಡ ಟು ಎಲ್ಲಮ್ಮನ ಗುಡ್ಡ 1 ಅವರ್ ಜರ್ನಿ. ಸೊ ಎಲ್ಲದು ಫ್ರೆಶ್ ಅಪ್ ಆಗಿ ಇವಾಗ ಬಿಡ್ತಾ ಇದ್ದೀವಿ ಧಾರವಾಡ ಟು ಎಲ್ಲಮ್ಮ. ಸೊ ಪ್ರವೀಣು ಅವ್ರ ಫ್ರೆಂಡ್ ಒಬ್ಬರಿಗೆ ಹೇಳಿದ್ದೀನಿ ಬಿಡ್ಸೋಕ್ಕೆ ಅಂತ ಅಂದಿದ್ದಾನೆ. ಸೊ ನೋಡಬೇಕು ಹೇಗಾಗುತ್ತೆ ಹಾಗೆ. ಸೊ ನಾನು ಇದನ್ನ ನೈನಿತಾಲಲ್ಲಿ ತೊಗೊಂಬಂದೆ. ಡ್ರೆಸ್ ಪೀಸ್ ತೊಗೊಂಬಂದು ಹೊಲಿಸಿದ್ದು ನೈನಿತಾಲಿಂದ. ಸೊ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ತುಂಬ ಸ್ಮೂತಾಗಿದೆ. ತುಂಬ ಚೆನ್ನಾಗಿದೆ. ಬಟ್ಟೆ ಮಾತ್ರ ತುಂಬ ಗ್ರ್ಯಾಂಡ್ ಅಂದರೆ ವೇಲೆ ಸಖತ್ ಗ್ರ್ಯಾಂಡ್ ಆಗಿದೆ. ಸೊ ಎಂಬ್ರಾಯ್ಡಿಂಗ್ ವರ್ಕ್ ಬಂದು ತುಂಬ ಚೆನ್ನಾಗಿದೆ. ಸೊ ನಮ್ಮ ಹನ್ಸಿಕಾ ನಾನು ಮಾತಾಡ್ತಿದ್ರೆ ನಗ್ತಿದ್ದಾಳೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಐಸು ಬಿಸಿಲಿಗೆ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತೆ. ಹನ್ಸಿಕಾದು ಅಷ್ಟೇ, ನನ್ನದು ಅಷ್ಟೇ ಈ ಥರ ಬ್ರೌನ್ ಕಲರ್ ಬರುತ್ತೆ. ಸೊ ನನ್ನ ಐಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ಸ್ ಬೇಕಾದ್ರೆ ತಿಳಿಸಿ.
ಸೊ ಫಸ್ಟ್ ಇವಾಗ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನಾರ್ಮಲ್ ಸಿಗಲ್ರಿ, ಸಪ್ರೇಟ್ ಸಿಗುತ್ತೆ. ಚೆನ್ನಾಗಿದೆ, ನೀರು ಹೊಡೆದಿರ್ತಾರೆ, ಬಿಸಿ ಸಿಗ್ತಾವ. ಶಾಂತ ಮಾಮಿ ಗರ್ಭ ಹೊಡಿಲ್ಲ, ನಾಗಲಕ್ಷ್ಮಿ ಐತಿ ಕರ್ನಾಟಕ ಅಧ್ಯಕ್ಷರು, ಮಲ್ಲು ಜೊತೆ ಇನ್ಚಾರ್ಜ್ ಇದು ನಂಬರ್ದಿಲ್ಲ, ನೀವು ಹೋಗಿ ಕಾಲ್ ಮಾಡುವ ಅಂತ. ಆಯ್ತು ಸರ್ ಬನ್ನಿ ಸರ್, ಬಿಡ್ತೀನಿ, ನಿಮ್ಗೆ ಬಿಡಲ್ವಾ? ಹೋದ್ವಾರ ಅಲ್ವಾ ತೆನೀಸ್ ಧಾರವಾಡ ಎಕ್ಸ್ಪ್ರೆಸ್ ಕಾರಾ? ಎಲ್ಲಿದೆ ಕಾರು? ಒಳ್ಳೆಲಾಗಲ್ವಾ? ನಾವು ಇಲ್ಲೇ ರೂಮ್ ಮಾಡೋದು ಅನ್ಕೊಂಡು ಕೆಳಗಡೆ. ಚೆನ್ನಾಗಿದ್ದೀರಾ? ಇವಾಗ ಪರಶುರಾಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೊಡ್ಡಮ್ಮ ಎಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡ್ವಿ. ಸೊ ಇವಾಗ ಕೊಳಕ್ಕೆ ಬಂದಿದ್ದೀವಿ ನೀರು ಎತ್ಸ್ಕೊಳಕ್ಕೆ. ಸೊ ಅನ್ಸಿಕಾಗ ಬಳೆ ಹಾಕಿಸ್ಕೊತಾ ಇದ್ದಾಳೆ. ಇದಕ್ಕೆ ಹಾಕ್ಬಿಡ ಹಾಲು ಹಸಿರು ಗಾಜಿನ. ಮೆಸೇಜ್ ಕರಿಂಗ ಕಾರ್ ಪಾರ್ಕಿಂಗ್ ಹತ್ರ ಉಡುಪಿ ಹರಿಪ್ರಿಯ ಇದೆ. ಸೊ ಅವ್ರದ್ದೇ ಕೂಡ ಲಾಡ್ಜ್ ಕೂಡ ಇದೆ, ಹೊಸದಾಗಿ ಓಪನ್ ಆಗಿದೆ. ಯಾರಾದ್ರು ಬಂದು ಸ್ಟೇ ಮಾಡೋರಿದ್ರೆ ಮಾಡ್ಬೋದು. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ತುಂಬ ನೀಟಾಗಿ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ, ತುಂಬ ಚೆನ್ನಾಗಿ ಆಯಿತು. ಸಂಬರೈ ಇಂಜನೈ ಸಂಬರೈ. ಹಾಯ್ ಕಮ್ ಆನ್ ಗಯಾನ್, ಲೆಟ್ಸ್ ಗೋ. ಮಸ್ಸಕೈ मजा जास्त भाऊजी होते. जावा बघाव जागाव जावा बघाव. ಕರಿಗೆ ನಾನು ಸಾಕು. शोनी शोनी परी जरा मोठा थोडे कपाळाला ते लिप लाईनर राहते बघा. लिप लाईनरच्या मागून राऊंड शेप राहते बघा, तिथनं थोडं मस्त राहते. ते लई मोठं होतं तसं ना मामा. अगं जस्ट बोटाने लावता शोनी परी अम्मू परी मामा दाखी तर नको खरंच नको. तिथ लागलंय विरो.
ಇವಾಗ ಹುಬ್ಳಿದು ಗಣಪತಿ ಎಲ್ಲ ನೋಡೋಕೆ ಬಂದಿದ್ದೀವಿ. ಸೊ ಇಲ್ಲೊಂದು ನೋಡಿ ತುಂಬಾ ಚೆನ್ನಾಗಿದೆ. ವಿವೇಕಾನಂದ ಯೂತ್ ಕ್ಲಬ್ ಅವರು ಕೂರಿಸಿರೋದು. ತುಂಬಾ ಚೆನ್ನಾಗಿದೆ. ಅಮ್ಮ ಎಷ್ಟು ದೊಡ್ಡದಾಗಿದೆ ನೋಡಿ ಅಮ್ಮೂ. ತುಂಬ ದೊಡ್ಡದಾಗಿದೆ ಮಾತ್ರ. ಹುಬ್ಳಿ ಗಲ್ಲಿಗಳಲ್ಲಿ ನಾವು ಇವಾಗ ಮೊಬೈಲ್ ಅಂತಿದ್ದೀನಿ, ಗಣಪತಿನ ನೋಡ್ತಾ ಇದ್ದೀವಿ. ಬಿಸಿಲು ನಾವು ಇವಾಗ ಹುಬ್ಳಿಗೆ ಬಂದಿವಿ. ನಾವು ಗಣಪತಿ ನೋಡಕ್ ಬಂದಿವಿ. ದೊಡ್ಡ ದೊಡ್ಡ ಗಣಪತಿಗಳು ನೋಡ್ತಾ 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 ನಿಮ್ಗೂ ತೋರಿಸ್ತೇವೆ, ಬನ್ನಿ. ಗಣಪತಿ ಮಹಾರಾಜ್ ಕಿ ಜೈ. Oh my God. ದೇವಾ, ನೋಡಿ ಹೇಗಿದೆ ಅಂತ. ಅದ್ರ ಕೈ ಉಂಗುರಗಳು ನೋಡಿ. ಓ ಮೈ ಗಾಡ್. ಗಣಪತಿ ಮಹಾರಾಜ್ ಕಿ ಜೈ. ತುಂಬಾ ಜನ ಇದ್ದಾರೆ, ತುಂಬಾ ರಶ್ ಇದೆ. ಆದ್ರೂ ನೋಡ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ನಮ್ದು ಪ್ಲಾನ್ ಇದೆ ಬೇರೆ ಕಡೆ ಹೋಗೋದಕ್ಕೆ. ಸೊ ಅದಕ್ಕೆ ಇವಾಗ ಒಂದೊಂದಾಗ ನೋಡ್ಕೊಂಡು ಹೋಗ್ತಿದ್ದೀವಿ. ಸಪ್ತ ಸಾಮ್ರಾಟ್ ಗಜಾನನ ಯುವಕರ ಮಂಡಳಿ. ಹುಬ್ಳಿಲಿ RFI ಪೊಲೀಸ್ ಅವ್ರದ್ದೆಲ್ಲ ಪಥಚಲನ ಆಯಿತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಈ ಪಥಚಲನ ಏನಕ್ಕೆ ಅಂತಂದರೆ 11ನೇ ದಿವಸಕ್ಕೆ ಹುಬ್ಳಿಲಿ ತುಂಬ ಗ್ರ್ಯಾಂಡಾಗಿ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಸೊ ಜನಗಳಿಗೆಲ್ಲ ಒಂದು ವಾರ್ನಿಂಗು, ನಾವೆಲ್ಲ ಇದ್ದೀವಿ, ಸೇಫಾಗಿರಿ, ಏನು ಹೆಚ್ಚು ಕಮ್ಮಿ ಆಗಲ್ಲ ಅಂತ ಹೇಳೋದಕ್ಕೆ ಒಂದು ಪಥಚಲನ ಮಾಡ್ತಾರೆ. ಸೊ ಅದು ನಾವು ಹೋಗಿದ್ದ ದಿವಸ ಮಾಡ್ತಾಯಿದ್ರು. ಸೊ ನಾನು ಫಸ್ಟ್ ಟೈಮು ಪಥಚಲನ ಎಲ್ಲ ಹತ್ರದಿಂದ ನೋಡಿದ್ದು. ತುಂಬಾ ಚೆನ್ನಾಗಾಯಿತು. ಬಟ್ ನನ್ನ ವ್ಲಾಗಿಗೊಂದು ಹೆಲ್ಪ್ ಆಯಿತು. ಇದೊಂದು ಕ್ಲಿಪ್ ನನಗೆ ಸಿಕ್ತು. ಸೊ ನೋಡಿ ಹೇಗಿರುತ್ತೆ ಪಥಚಲನ. लेडीज लगा लमु इथं बघ ते गर्ल्स की येते बघ इथं येते बघ आंटी येते बघ भारत माता की जय जय मातरम 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 जय जय बोलो भारत माता के जय, बोलो भारत माता के जय, वंदे मातरम, वंदे मातरम, वंदे मातरम। सरकारी महाराज की जय, सरकारी महाराज की जय, भवानी माता की जय, भारत माता की जय। iPhone ಕಂಟಿನ್ಯೂ ಮಾಡ್ತಾರೆ. ದಯವಿಟ್ಟು ಬ್ಯಾರಿಕೇಡ್ಸ್ ಇಂದ ತರ್ತಾರೆ. iPhone 13 ಹಾಕಾರ.
ಗಣಪತಿ ಕೂರಿಸ್ಬಿಟ್ಟು ಎಲ್ಲ ಪಬ್ಜಿ ಆಡ್ತಿದ್ದಾರೆ ನೋಡಿ. ಸೊ ಇದು ನೋಡಿ ರಾಮ ಮಂದಿರ ಟೈಪ್ ಮಾಡವ್ರೆ, ಅದರೊಳಗೆ ಗಣಪತಿ ಕೂರಿಸಿದ್ದಾರೆ ನೋಡಿ. ಇದೆಲ್ಲ ಎಲೆಕ್ಟ್ರಿಕಲ್ಲಿ ಡಿಸೈನ್ ಮಾಡ್ತಾ ಇರುತ್ತೆ, ಯಾಕಂದರೆ ಇದು ಇವಾಗ ಹಾಕಲ್ಲ, ನೈಟ್ ಹೊತ್ತು ಒಂದು ಗ್ಯಾಪ್ ಬಿಟ್ಟು ಹಾಕ್ತಾರೆ. ಸೊ ನೋಡಿ ರಾಮ ಬಂದು ಇಲ್ಲೇನೋ ಬಿಲ್ಲು ಬಾಣ ಏನೋ ಮಾಡಿಸ್ತಾರೆ, ಬಟ್ ಇವಾಗ ಮಾಡ್ತಾ ಇಲ್ಲ, ಯಾಕಂದರೆ ಇನ್ನೂ ಬಿಸಿಲು ಸಾಯಂಕಾಲ ಆಗಿದೆ, ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಅವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ಕೋತೀನಿ. ಸೊ ಇದು ರಾಮ ಮಂದಿರ, ಇದು ರಾಮಾಯಣ ಕತೆ ಅನ್ಕೋತೀನಿ ಮೇ ಬಿ. ಇಲ್ಲೂ ಕೂಡ ದೊಡ್ಡ ಗಣಪತಿ ತುಂಬಾ ಚೆನ್ನಾಗಿದೆ. ಕಾಯಿ ಖಾತಾ ಏನು ತಿಂತೀರಾ? ಹಾಂ ಕಾಫಿ, ಟೀ, ಇಡ್ಲಿ, ಉಪ್ಪಿಟ್ಟು, ಹುಣಸೆ ಸೇವು, ಸಳ. ಸೊ ಇಲ್ಲಿ ಅವಲಕ್ಕಿ ಖಾರ ತೊಗೊಂಡಿದ್ದೀವಿ, ತುಂಬ ಫೇಮಸ್ಸು. ಮತ್ತು ತೊಗೊಂಡಿದ್ದೆ, ಮತ್ತಿದು ಬ್ರೆಡ್ ಮತ್ತು ಬೆಣ್ಣೆ. 26, 21, 2, 3, 4, 5, 6. Whole temperature in the wall. In the 200 years, the whole house. ಹುಬ್ಳಿಲಿ ಗಣಪತಿಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು ಇಷ್ಟು ದೊಡ್ಡ ಗಣಪತಿನ ನೋಡಿದ್ದು. ಸೊ ನಾನು ಬಾಂಬೆಲಿ ಹೋಗಿ ಗಣಪತಿನ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಗಣಪತಿ ಹುಬ್ಳಿಲೇ ದರ್ಶನ ಕೊಟ್ಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗಣಪತಿಗಳು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದು ನಮ್ಮ ಯೂಟ್ಯೂಬ್ ಚಾನಲ್, ಎಲ್ಲ ಒಳ್ಳೊಳ್ಳೆ ಬ್ಲಾಗ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಬ್ಲಾಗು ಇನ್ನೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಡೋಂಟ್ ಮಿಸ್, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ನೀವುಗಳು ಸಪೋರ್ಟ್ ಮಾಡಿದ್ರೆ ನನಗೂ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತಾ, ಸೊ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದು ನಮ್ಮ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್, ಗುಡ್ ನೈಟ್.